ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೆಂಗಳೂರು ದೆಹಲಿಯಲ್ಲಿ ಉತ್ತರ ಸಿಗಲಿದೆ. ಮಾತು ಕೊಟ್ಟಿದ್ದು ಮರಿಬಾರದು ಅಂತೆಲ್ಲ ಬಂತಲ್ಲ, ಇದಕ್ಕೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗಲಿದೆ ಅದಕ್ಕೆ ಅಂತ ಹೇಳಿ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ದುಡಿದವರಿಗೆ ಎಲ್ರಿಗೂ ಎಲ್ಲವೂ ಸಿಗಲ್ಲ. ಸುಮಾರು ಜನಗಳ ಪ್ರಯತ್ನದಿಂದ ಸರ್ಕಾರ ಬಂದಿರೋದಿಲ್ಲಿ. ಎಲ್ರಿಗೂ ಎಲ್ಲ ಸಿಕ್ಕಿಬಿಡುತ್ತಾ? ಸಿಗಲ್ಲ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಕಾಯಬೇಕಷ್ಟೇ. ಕಾಲ ಬರೋವರೆಗೂ ಒಂದಷ್ಟು ಕಾಯುವಿಕೆ ಇರಬೇಕಾಗುತ್ತೆ. ಗೊಂದಲ ಆದಷ್ಟು ಬೇಗ ಇತ್ಯರ್ಥ ಆಗಬೇಕಾಗಿದೆ. ನಾವು ಕೂಡ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಸಂದರ್ಭ ಬಂದಾಗ DKಶಿ ಅವರ ಕೂಲಿ ಬಗ್ಗೆ ಚರ್ಚೆ ಮಾಡೋಣ ಅಂತ ಸತೀಶ್ ಜಾರಕಿಹೊಳಿ CM ಆಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಹೇಳಿಕೆ ಕೊಡ್ತಾ ಮಾತಾಡಿದ್ದಾರೆ. ನೋಡಿ, ಪಕ್ಷದ ವೇದಿಕೆಯಲ್ಲಿ ಎಲ್ಲ ಹೇಳ್ತೀವಿ, ಈಗ ಚರ್ಚೆ ಬರೋದೇ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಸರಿಯಾದ ಉತ್ತರ ಸಿಗಬಹುದು. ಹಾವೇರಿಯಲ್ಲಿ ಕೇಳೋರ್ ಉತ್ತರ ಸಿಗೋಲ್ಲ. ಮಾತಾಡ್ಬಂದ್ ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ. ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋಲ್ಲ. ಹಿಂಗಾಗಿ ಪ್ರಶ್ನೆ ಉದ್ಭವ ಆಗೋಲ್ಲ. ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ಲ, ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿದೆ, ಬಹಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರು ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ. ಕಾಯ್ಬೇಕಷ್ಟೇ. ಹೇಳಿದ್ರೆ ನಾವು ಹೇಳಿದ್ರೆ, CM ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ, ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಈಗ ಹೇಳಕ್ಕಾಗೋಲ್ಲ. ಪಕ್ಷದಲ್ಲಿ ಇದೀವಿ, ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡ್ಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೀವಿ, ಅವ್ರು ಇದ್ದಾರೆ, ನಾವು ಇದ್ದೀವಿ, ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೀವಿ. ಹಿಂಗಾಗಿ ಆ ಪ್ರಶ್ನೆ. CM ಸಿದ್ದರಾಮಯ್ಯ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸುವುದಕ್ಕೆ ಯಾವ ಕಾರಣಗಳು ಇಲ್ಲವೇ ಇಲ್ಲ ಅಂತ ಹೇಳಿ ಮೈಸೂರಲ್ಲಿ ಮುಖ್ಯಮಂತ್ರಿಗಳ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಮೇಲೆ ಯಾವ ಆರೋಪ ಕೂಡ ಇಲ್ಲ. ಏನು ಆರೋಪ ಇದೆ ಅವರ ಮೇಲೆ? ಇಳಿಸುವಂಥದ್ದು ಏನು ನಡೆದುಬಿಟ್ಟಿದೆ ಇಲ್ಲಿ? ಏನು ಇಲ್ಲದೆ ಇದ್ದ ಮೇಲೆ ಇಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆನೇ ಬರಬಾರ್ದಾಗಿತ್ತು. ಆದರೂ ಯಾರೋ ಕೆಲವರಿಂದ ಚರ್ಚೆ ಹುಟ್ಟು ಹಾಕಿದ್ದಾರೆ, ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲೂ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಯೇ ಇಲ್ಲ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಯತೀಂದ್ರ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ಇನ್ನೂ 2.5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿ ಆಗಿರ್ತಾರೆ. ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರ ಹಂಚಿಕೆ ಸೂತ್ರವೇ ರಚನೆಯಾಗಿಲ್ಲ ಅಂತ ಯತೀಂದ್ರ ಅವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನಂಗೆ ಕಾಣಿಸಿಲ್ಲ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ. ಅದನ್ನ ತೀರ್ಮಾನ ಮಾಡ್ಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರುತ್ತೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡ್ಬೇಕಾದ್ರೆ ನಮ್ಮ ಪಕ್ಷದವ್ರು. ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ. ಈಗ ಪಕ್ಷದ ವಿಚಾರಗಳನ್ನೆಲ್ಲ ರೀತಿ ನಾವ್ಯಾಕೆ ಮೀಡಿಯಾ ಮುಂದೆ ಚರ್ಚಿಸಬೇಕು, ಅದನ್ನೆಲ್ಲ ಮಾತನಾಡಬಾರ್ದು. ನಾವು ಮಾತನಾಡೋದು ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡ್ಬೇಕಾದ್ರೆ ನಮ್ಮ ಪಕ್ಷದವ್ರು. ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ. ಈಗ ಪಕ್ಷದ ವಿಚಾರಗಳನ್ನೆಲ್ಲ ರೀತಿ ನಾವ್ಯಾಕೆ ಮೀಡಿಯಾದಿಂದ